ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಷ್ಟು ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಕೆಲವು ಚಿತ್ರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಇದು ಅದರ ಮುಂದುವರೆದ ಭಾಗವಾಗಿರುತ್ತೆ. ಪಾರ್ಟ್ 1 ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಆಮೇಲೆ ಈ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ವಿಷ್ಣುವರ್ಧನ್ ಅವರು 54 ಚಿತ್ರಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ. ಅದರಲ್ಲಿನ 23 ಚಿತ್ರಗಳನ್ನು ಮೊದಲನೇ ಪಾರ್ಟ್ನಲ್ಲಿ ಹೇಳಿದ್ದೆ, ಕ್ಷಮೆ ಇರಲಿ. ಆ ವಿಡಿಯೋದಲ್ಲಿ ವಿಷ್ಣುವರ್ಧನ್ ಅವರು 46 ಸಿನಿಮಾಗಳನ್ನು ರೀಮೇಕ್ ಮಾಡಿದ್ದಾರೆ ಅಂತ ಹೇಳಿದ್ದೆ, ಆದರೆ ಅದು ತಪ್ಪು. ವಿಷ್ಣುವರ್ಧನ್ ಅವರು ಟೋಟಲ್ ಆಗಿ 54 ಸಿನಿಮಾಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ. ಇನ್ನುಳಿದ ಚಿತ್ರಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಕರ್ಣ, ಇದು 1986ರಲ್ಲಿ ರಿಲೀಸ್ ಆದ ಚಿತ್ರ. HR ಭಾರ್ಗವ ಇದನ್ನು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಸುಮಲತಾ, KS ಅಶ್ವಥ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1985ರಲ್ಲಿ ಬೆಂಗಾಳಿ ಭಾಷೆಯಲ್ಲಿ ಬಂದ ಸಾಹೇಬ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸತ್ಯಜ್ಯೋತಿ, ಇದು ಕೂಡ 1986ರಲ್ಲಿ ರಿಲೀಸ್ ಆದ ಚಿತ್ರ. K. ರಂಗರಾಜ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಸುಮಲತಾ, ಊರ್ವಶಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1985ರಲ್ಲಿ ಮಲಯಾಳಂನಲ್ಲಿ ಬಂದ ನೀರಕುಟ್ಟು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕೃಷ್ಣ ನೀ ಬೇಗನೆ ಬಾರೋ, ಇದು ಕೂಡ 1986ರಲ್ಲಿ ರಿಲೀಸ್ ಆದ 3ನೇ ರೀಮೇಕ್ ಚಿತ್ರ. ಇದನ್ನು HR ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಭವ್ಯ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1983ರಲ್ಲಿ ಹಿಂದಿಯಲ್ಲಿ ಬಂದ ಸೌತೇನ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸೌಭಾಗ್ಯಲಕ್ಷ್ಮಿ, ಇದು 1987ರಲ್ಲಿ ರಿಲೀಸ್ ಆದ ಚಿತ್ರ. HR ಭಾರ್ಗವ ಇದನ್ನು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಲಕ್ಷ್ಮಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1979ರಲ್ಲಿ ತೆಲುಗಿನಲ್ಲಿ ಬಂದ ಕಾರ್ತಿಕ ದೀಪಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಆಶಯ ಬಲೆ, ಇದು 1987ರಲ್ಲಿ ರಿಲೀಸ್ ಆದ ಚಿತ್ರ. ರಾಜ್ ಕಿಶೋರ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಜೈ ಜಗದೀಶ್, ಭಂಡಾರಿಬಾಯಿ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಇದು 1976ರಲ್ಲಿ ಹಿಂದಿಯಲ್ಲಿ ಬಂದ ದೋ ಅಂಜಾನೆ ಅನ್ನೋ ಅಮಿತಾಬ್ ಬಚ್ಚನ್ ಅವರ ಚಿತ್ರದ ರೀಮೇಕ್ ಆಗಿರುತ್ತೆ. ಶುಭ ಮಿಲನ, ಇದು 1987ರಲ್ಲಿ ಬಂದ 3ನೇ ರೀಮೇಕ್ ಚಿತ್ರ. ಇದನ್ನು HR ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಅಂಬಿಕಾ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಇದು 1977ರಲ್ಲಿ ತೆಲುಗಿನಲ್ಲಿ ಬಂದ ಆಲು ಮಗಳು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸತ್ಯಂ ಶಿವಂ ಸುಂದರಂ, ಇದು ಕೂಡ 1987ರಲ್ಲಿ ಬಂದ ವಿಷ್ಣುವರ್ಧನ್ ಅವರ 4ನೇ ರೀಮೇಕ್ ಚಿತ್ರ. ಇದನ್ನು KSR ದಾಸ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ರಾಧಿಕಾ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1985ರಲ್ಲಿ ತೆಲುಗಿನಲ್ಲಿ ಬಂದ ಜ್ವಾಲಾ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಹೊಂದಾಗಿ ಬಾಳು, ಇದು 1989ರಲ್ಲಿ ಬಂದ ಚಿತ್ರ. ಇದನ್ನು KSR ದಾಸ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಮಂಜುಳಾ ಶರ್ಮಾ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1969ರಲ್ಲಿ ಹಿಂದಿಯಲ್ಲಿ ಬಂದ ದೋ ರಾಸ್ತೆ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ರವಿವರ್ಮ, ಇದು 1992ರಲ್ಲಿ ಬಂದ ಚಿತ್ರ. ಇದನ್ನು ಜೋಸೈಮನ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಭವ್ಯ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1991ರಲ್ಲಿ ತಮಿಳಿನಲ್ಲಿ ಬಂದ ಬ್ರಹ್ಮ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನನ್ನ ಶತ್ರು, ಇದು 1992ರಲ್ಲಿ ಬಂದ ಚಿತ್ರ. ಇದನ್ನು KSR ದಾಸ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ರೇಖಾ ಶ್ರೀನಾಥ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಇದು 1991ರಲ್ಲಿ ತೆಲುಗಿನಲ್ಲಿ ಬಂದ ಶತ್ರುಡು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ರಾಯರು ಬಂದರು ಮಾವನ ಮನೆಗೆ, ಇದು 1993ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ದ್ವಾರ್ಕೀಶ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಬಿಂದಿಯಾ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1988ರಲ್ಲಿ ಮಲಯಾಳಂನಲ್ಲಿ ಬಂದ ಚಿತ್ರಮ್ಮನ ಮೋಹನ್ಲಾಲ್ ಅವರ ಚಿತ್ರದ ರೀಮೇಕ್ ಆಗಿರುತ್ತೆ. ಮೋಜುಗಾರ ಸೊಗಸುಗಾರ, ಇದು 1995ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ವಿಜಯ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಶ್ರುತಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1969ರಲ್ಲಿ ತೆಲುಗಿನಲ್ಲಿ ಬಂದ ರಾಮುಡು ಭೀಮುಡು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಇದು ವಿಷ್ಣುವರ್ಧನ್ ಅವರ 150ನೇ ಸಿನಿಮಾ ಕೂಡ ಆಗಿರುತ್ತೆ. ಜೀವನದಿ, ಇದು 1996ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು D. ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಖುಷ್ಬು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1969ರಲ್ಲಿ ತಮಿಳಿನಲ್ಲಿ ಬಂದ ಪೇಶುಂ ದೈವಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸೂರ್ಯವಂಶ, ಇದು 1999ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು S. ನಾರಾಯಣ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ವಿಜಯಲಕ್ಷ್ಮಿ, ಇಸಾ ಕೊಟ್ಟಿಕಾರ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1997ರಲ್ಲಿ ತಮಿಳಿನಲ್ಲಿ ಬಂದ ಸೂರ್ಯವಂಶಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸೂರಪ್ಪ, ಇದು 2000 ಇಸ್ವಿಯಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ನಾಗಣ್ಣ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಶ್ರುತಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1998ರಲ್ಲಿ ತಮಿಳಿನಲ್ಲಿ ಬಂದ ಮಾರು ಮಾಲಾರ್ಜಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಯಜಮಾನ, ಇದು ಕೂಡ 2000 ಇಸ್ವಿಯಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು P. ಶೇಷಾದ್ರಿ ಹಾಗೂ ರಾಧಾ ಭಾರತಿ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಶಶಿಕುಮಾರ್, ಅಭಿಜಿತ್, ಪ್ರೇಮ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2000 ಇಸ್ವಿಯಲ್ಲಿ ತಮಿಳಿನಲ್ಲಿ ಬಂದ ವಾಲಂತಿಪೋಲೆ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ದಿಗ್ಗಜರು, ಇದು 2001ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು D. ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. ರೆಬಲ್ ಸ್ಟಾರ್ ಅಂಬರೀಶ್, ವಿಷ್ಣುವರ್ಧನ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1998ರಲ್ಲಿ ತಮಿಳಿನಲ್ಲಿ ಬಂದ ನಾಟ್ ಪುಕ್ಕಗ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕೋಟಿಗೊಬ್ಬ, ಇದು ಕೂಡ 2001ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ನಾಗಣ್ಣ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಪ್ರಿಯಾಂಕಾ ಉಪೇಂದ್ರ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1995ರಲ್ಲಿ ತಮಿಳಿನಲ್ಲಿ ಬಂದ
ಭಾಷಾ ಅನ್ನೋ ರಜನಿಕಾಂತ್ ಅವರ ಚಿತ್ರದ ರೀಮೇಕ್ ಆಗಿರುತ್ತೆ. ಸಿಂಹಾದ್ರಿಯ ಸಿಂಹ ಇದು 2007ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಯಶ್ ನಾರಾಯಣ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಮೀನಾ, ಭಾನುಪ್ರಿಯ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1994ರಲ್ಲಿ ತಮಿಳಿನಲ್ಲಿ ಬಂದ ನಟ್ಟಮ್ಮೈ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕದಂಬ ಇದು 2004ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಸುರೇಶ್ ಕೃಷ್ಣ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಭಾನುಪ್ರಿಯ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1974ರಲ್ಲಿ ತಮಿಳಿನಲ್ಲಿ ಬಂದ ತಂಗಪ್ಪ ತಕಾಂ ಅನ್ನೋ ಚಿತ್ರದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಆಪ್ತಮಿತ್ರ ಇದು ಕೂಡ 2004ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಪಿ. ವಾಸು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಸೌಂದರ್ಯ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1993ರಲ್ಲಿ ಮಲಯಾಳಂನಲ್ಲಿ ಬಂದ ಮಣಿಚಿತ್ರತಾಳ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸಾಹುಕಾರ ಇದು ಕೂಡ 2004ರಲ್ಲೇ ಬಂದ 3ನೇ ರೀಮೇಕ್ ಚಿತ್ರ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್ ರಾವ್ ಜೊತೆ ರವಿಚಂದ್ರನ್ ಅವರು ಕೂಡ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಇದು 1995ರಲ್ಲಿ ತಮಿಳಿನಲ್ಲಿ ಬಂದ ಮುತ್ತು ಅನ್ನೋ ರಜನಿಕಾಂತ್ ಅವರ ಚಿತ್ರದ ರೀಮೇಕ್ ಆಗಿರುತ್ತೆ. ಜ್ಯೇಷ್ಠ ಇದು ಕೂಡ 2004ರಲ್ಲೇ ಬಂದ ರೀಮೇಕ್ ಚಿತ್ರ. ಇದನ್ನು ಸುರೇಶ್ ಕೃಷ್ಣ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಆಶಿಮಾ ಭಟ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಇದು 2000 ಇಸವಿಯಲ್ಲಿ ಮಲಯಾಳಂನಲ್ಲಿ ಬಂದ ವಲ್ಲೈಟನ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ವರ್ಷ ಇದು 2005ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಎಸ್ ನಾರಾಯಣ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ರಮೇಶ್ ಅರವಿಂದ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1996ರಲ್ಲಿ ಮಲಯಾಳಂನಲ್ಲಿ ಬಂದ ಹಿಟ್ಲರ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ವಿಷ್ಣು ಸೇನ ಇದು 2005ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ನಾಗಣ್ಣ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ರಮೇಶ್ ಅರವಿಂದ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2007ರಲ್ಲಿ ತಮಿಳಿನಲ್ಲಿ ಬಂದ ರಮಣ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನೀನೆಲ್ಲೋ ನಾನಲ್ಲೇ ಇದು 2006ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ದಿನೇಶ್ ಬಾಬು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಅನಿರುದ್ಧ್, ರಕ್ಷಿತಾ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2005ರಲ್ಲಿ ತೆಲುಗಿನಲ್ಲಿ ಬಂದ నువ్వొస్తావంటే నేనొద్దంటానా ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸಿರಿವಂತ ಇದು ಕೂಡ 2006ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಎಸ್ ನಾರಾಯಣ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಶ್ರುತಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2004ರಲ್ಲಿ ತೆಲುಗಿನಲ್ಲಿ ಬಂದ ಆ ನಾಲುಗುರು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಏಕದಂತ ಇದು 2007ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಸಚಿನ್ ಪಿಲ್ಲವ್ಕರ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಪ್ರೇಮ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1966ರಲ್ಲಿ ತಮಿಳಿನಲ್ಲಿ ಬಂದ ಮದ್ರಾಸ್ ಟು ಪಾಂಡಿಚೇರಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಈ ಬಂಧನ ಇದು ಕೂಡ 2007ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ವಿಜಯಲಕ್ಷ್ಮಿ ಸಿಂಗ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಜಯಪ್ರದಾ, ಅನಂತ್ ನಾಗ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡ್ರೆ ದರ್ಶನ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2003ರಲ್ಲಿ ಹಿಂದಿಯಲ್ಲಿ ಬಂದ ಬಾಗ್ಬನ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಬಳ್ಳಾರಿ ನಾಗ ಇದು 2009ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ದಿನೇಶ್ ಬಾಬು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಮಾನಸಿ ಪ್ರೀತಮ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2005ರಲ್ಲಿ ಮಲಯಾಳಂನಲ್ಲಿ ಬಂದ ರಾಜಮಾಣಿಕ್ಯಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನೋಡೋದಲ್ಲ ಗೆಳೆಯರೆ, ಇವಿಷ್ಟು ಚಿತ್ರಗಳು ವಿಷ್ಣುವರ್ಧನ್ ಅವರು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ ಚಿತ್ರಗಳಾಗಿರ್ತವೆ. ಇವುಗಳಲ್ಲಿ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.